ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಕುಂಬಳಕಾಯಿ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ದೋಸೆಗೆ, ಚಪಾತಿಗೆ, ಪ್ಲೇನ್ ಅಕ್ಕಿ ರೊಟ್ಟಿಗೆ ಇಲ್ಲ ಕಾಯಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಹೇಗ್ ಮಾಡೋದು ಅಂಡ್ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡ್ ಬರೋಣ. ಈಗ ನಾನೊಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದ್ ಸ್ವಲ್ಪ ಸಾಸಿವೆ ಸೇರಿಸ್ಕೊಂತಾ ಇದೀನಿ. ಇವಾಗ ಅದನ್ನ ಸ್ವಲ್ಪ ಬ್ರೌನ್ ಶೇಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಅದನ್ನ ಹುರ್ಕೊಂಡಾದ್ಮೇಲೆ ನಾವು ಒಂದ್ ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಸೇರಿಸ್ಕೊಂತಾ ಇದೀನಿ. ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕೊಂತಾ ಇದೀನಿ. ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೊಬಹುದು. ನಾನು ಸ್ವಲ್ಪ ಕರ್ಬೇವು ಹಾಕೊಂತಾ ಇದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕುಂಬಳಕಾಯಿ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ದಪ್ಪದಾಗೆ ಹೆಚ್ಕೊಂಡಿದ್ದೀನಿ. ತುಂಬಾ ಸಣ್ಣದಾಗಿ ಹೆಚ್ಕೊಂಡ್ರೆ ಬೆಂದೋಗ್ಬಿಡುತ್ತೆ, ಅದು ಕೈಗೆ ಸಿಗಲ್ಲ. ದಪ್ಪದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದರಿಂದ ನಾನು ದಪ್ಪದಾಗೆ ಹೆಚ್ಕೊಂಡಿದ್ದೀನಿ. ಈಗ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರ್ ಸೇರಿಸ್ಕೊಂತಾ ಇದೀನಿ. ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಂದ್ 2 ರಿಂದ 3 ನಿಮಿಷ. ಅದಾದ ನಂತರ ನೀರ್ ಸೇರಿಸ್ಕೊಳ್ಳಿ. ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬಿಡಿ. ಆದಷ್ಟು ಸ್ವಲ್ಪ ಕಮ್ಮಿನೇ ನೀರ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನಾನ್ ನೀರ್ ಹಾಕಿ ಲಿಡ್ ಕ್ಲೋಸ್ ಮಾಡ್ತಾ ಇದೀನಿ. ಒಂದ್ಸರಿ ನೀಟಾಗಿ ತಿರುಗಿಸ್ಕೊಂಡು ಈಗ ಲಿಡ್ ತೆಗ್ದು ನೋಡೋಣ ನೀಟಾಗಿ ಬೆಂದಿದ್ಯಾ ಅಂತ. ನೀರೆಲ್ಲ ಹಿಂಗಿದೆ. ಒಂದ್ 2 ರಿಂದ 3 ಸರಿ ತಿರುಗಿಸ್ಕೊಂಡು ನೀಟಾಗಿ ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋ ತೆಂಗಿನಕಾಯಿನ ಸೇರಿಸ್ಕೊಂತಾ ಇದೀನಿ. ನೀವು ಬೇಕಾದ್ರೆ ತುರ್ದು ಕೂಡ ಸೇರಿಸ್ಕೊಬಹುದು. ಕಾಯಿ ಹಾಕೋತಿದೀವಿ ಅಂತಂದ್ರೆ ಇವಾಗ ನಾವು ಫ್ರೈ ಮಾಡ್ಕೋತಿರೋ ಟೈಮಲ್ಲೇ ಹಾಕೊಂಡ್ಬಿಡ್ಬೇಕು. ಅದೊಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ತೆಂಗಿನಕಾಯಿ ತುರಿನ ಒಂದ್ 5 to 6 ಅವರ್ಸ್ ಮೇಂಟೈನ್ ಮಾಡ್ಬೋದು. ಲಂಚ್ ಬಾಕ್ಸ್ ಕಟ್ಟದಾಗ್ಲೂ ಇರುತ್ತೆ. ನೀವು ಹಂಗೆ ಇಳ್ಸಾದ್ಮೇಲೆ ಹಾಕೊಂಡು ಸುಮ್ನೆ ಇದ್ ಮಾಡ್ತೀವಿ ಅಂತಂದ್ರೆ ಅಳ್ಸೋಗೋ ಚಾನ್ಸಸ್ ಇರುತ್ತೆ. ಆತರ ಮಾಡ್ಬೇಡಿ. ನಾನೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದೀನಿ. ಕೊನೆದಾಗ ಒಂದ್ಸರಿ ಫ್ರೈ ಮಾಡ್ಕೊಂಡ್ ಬಿಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.